2 3 4 ಅಡಯ ಇದನ್ ತಗೋ. 3 4 5 6 ನಿಮಿಷ ಅಣ್ಣಯ್ಯ ಹೊಡಿಲ್ಲ ನೋಡ್ನಂತೆ ಹೇಗೈತಿ ಅಂತ. ಹೊಡಿಯೋ ಏಯ್ ನನ್ನ ಜೀವಮಾನದಲ್ಲಿ ಇದು ಮೊದಲನೇ ಸಂಪಾದನೆ. ಈ ಸಣ್ಣ ಕಾಣಿಕೆ ತೆಗೆದುಕೊಂಡು ಆಶೀರ್ವಾದ ಮಾಡಿ. ಬಸವ, ಇಗೋ ನಿನ್ನ ಗುರುದಕ್ಷಿಣೆ. ನಿನ್ನಂತ ಶಿಷ್ಯ ನನಗೆ ಕೊಟ್ಟು ಪುಣ್ಯಾತ್ಮರು ನಿನ್ನ ತಂದೆ ತಾಯಿ, ಅವರಿಗೆ ಇದನ್ನು ಕಳಿಸ್ಕೊಡಪ್ಪ. ಸರ್ವೇನವ್ರೆ, ಓಹೋ ಬಾ ಬಾ ಬಾ. ಎಮ್ಮೋ ಬಂದಿದ್ದೆ. ಮನಿ ಯಾರು? ನನಗೆ ಯಾರ ಯಾರು? ಯಾವುದೋ ಬಡ್ಡಿನೋ ಇರಬೇಕು. ಬಸವ ಕೇರ ತಿಮ್ರಾಯಪ್ಪನವರ ಗರಡಿ ಶಬ್ಬಾಸ್ ದಣಿ. ನಮ್ ಬಸವ ತಿಮ್ರಾಯಪ್ಪನವರ ಗರಡಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇನ್ ಮೇಲೆ ನಿಮ್ ಬೆನ್ನು ಮೂಳೆ ಗಟ್ಟಿ ಮಾಡ್ಕೋಬೇಕು. ಏನೋ ನನ್ನ ತಿಂದು ಅದಕ್ಕೆ ಹೇಳ್ತಾ ಇರೋದು, ಈಗಲೇ ಸಂದರ್ಭ ಸರ್ ಮಾಡ್ಕೊಳ್ಳಿ ಅಂತ. ನೋಡಿ, ಬೆನ್ನು ಮೂಳೆ ಪುಡಿ ಮಾಡ್ಕೊಳ್ಳೋದು, ಇಲ್ಲ ಭದ್ರೇನ್ ಕ್ಷಮಾಪಣೆ ಕೇಳ್ಕೊಳ್ಳೋದು ಎರಡರಲ್ಲೊಂದೇ. ಹೋಗಲ್ಲ, ಹೋಗ ಕಂಡಿದ್ದೀನಿ, ಹೋಗ ಹೋಗ. ನಮ್ಮ ತಂದೆಯವರಿಂದ ನಿಮಗೆ ಬರಬೇಕಾದ ಮೊಬಲಗನ್ನು ಆಗಾಗ ಈ ರೀತಿ ಪಾವತಿ ಮಾಡುತ್ತಾ ಬರುತ್ತೇನೆ. ಬಸವ ತಿಮ್ಮರಾಯಪ್ಪನ ಗರಡಿಗೆ ಸೇರ್ಬಿಟ್ಟ. ಖಂಡಿತ ನನ್ನ ಸಾಲ ತೀರಿಸ್ಬಿಡ್ತಾನೆ. ಆಮೇಲೆ ಇಲ್ಲ, ನನ್ನ ಮುಷ್ಟಿಯಿಂದ ತಪ್ಪಿಸ್ಕೋಕೂಡುದು. ನನ್ನ ಎದುರಿನಲ್ಲಿ ಗರ್ವದಿಂದ ತಲೆ ಎತ್ತಿ ಮೆರೆ ಕೊಡುದು. 6 ತಿಂಗಳು ಕಳೆಯೋದ್ರೊಳಗಾಗಿ ಭದ್ರೇನು ಕೊಡಬಾರದು ಕಷ್ಟ ಕೊಡಬೇಕು. ತಾನಾಗಿ ಬಂದು ಲಕ್ಷ್ಮಿನ ನನಗೆ ಮದುವೆ ಮಾಡ್ಕೊಳ್ಳೋ ಹಾಗೆ ಮಾಡಬೇಕು.